ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಎಸ್ಪೆಷಲಿ SLC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 1/2024 ಪ್ರಕಾರ ಒಂದು ಪಾಸಿಂಗ್ ಮಾರ್ಕ್ಸನ್ನು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಅಂದರೆ 2023-2022 ರೀತಿಯೇ ಒಂದು ಪಾಸಿಂಗ್ ಮಾರ್ಕ್ಸ್ ಅಲೌಟ್ಮೆಂಟ್ ಇದೆಯಾ, ಏನಾದ್ರು ಚೇಂಜಸ್ ಆಗುತ್ತಾ ಅಂತ. ಸೊ ಹಲವಾರು ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ನಲ್ಲೂ ಗೊಂದಲ ಇರುತ್ತೆ, ಯಾವ ರೀತಿಯಾಗಿ 100 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸನ್ನು ನೀಡ್ತಾರೆ ಅಂತ. ಸೊ ಗೊತ್ತಿರುವಂಥ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡ್ಬೋದು, ಗೊತ್ತಿಲ್ಲದಿರುವಂಥ ವಿದ್ಯಾರ್ಥಿಗಳು ನೋಡ್ಕೊಳ್ಬೋದು, ನಿಮಗೂ ತಿಳಿಯುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ಶೇರ್ ಮಾಡಿ. ಸೊ ವಿಡಿಯೋ ಶುರು ಮಾಡೋಣ, ಬನ್ನಿ. ಸೊ ವಿದ್ಯಾರ್ಥಿಗಳು, ನಿಮಗೆ 2024 SLC ವಾರ್ಷಿಕ ಪರೀಕ್ಷೆ 1 ಪಾಸಿಂಗ್ ಮಾರ್ಕ್ಸ್ ಅಂದರೆ ನಿಮಗೆ 100 ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ. ಸೊ ಎಸ್ಪೆಷಲಿ ನಿಮಗೆ ಗೊತ್ತಿರುವ ಹಾಗೆ 100 ಮಾರ್ಕ್ಸ್ನ ಎಕ್ಸಾಮ್ನಲ್ಲಿ ಕನಿಷ್ಠ 35 ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಪಾಸ್ ಅಂತ ಪರಿಗಣಿಸಲಾಗುತ್ತೆ. ಟೋಟಲ್ ಆಗಿ ನಿಮಗೆ 625 ಅಂಕಗಳಿಗೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಪಾಸ್ ಅಂತ ಆಗುತ್ತೆ ಅಂತ ಅಂದರೆ, ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮಾರ್ಕ್ಸು, ಪರ್ಸೆಂಟೇಜು, ಗ್ರೇಡು. ನಿಮಗೆ 625ಕ್ಕೆ ಕನಿಷ್ಠ 219 ಅಂಕಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಲ್ಯಾಂಗ್ವೇಜ್ ಆಗಲಿ ಸಬ್ಜೆಕ್ಟ್ ಆಗಲಿ. ಸೊ 219 ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ನೀವು ಖಂಡಿತ ಪಾಸ್ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಕೆಲವೊಂದು ಬಾರಿ 3 ವಿಷಯಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಒಂದು ವಿಷಯದಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದರೆ ನಿಮಗೆ ಆ ಒಂದು ವಿಷಯವನ್ನು 30x ಅಥವಾ ನೀವು ಪಡೆದುಕೊಂಡಿರುವಂತಹ ಅಂಕಕ್ಕೆ ಎಕ್ಸನ್ನು ಸೇರಿಸಿ ನಿಮ್ಮನ್ನು ಪಾಸ್ ಮಾಡುವಂಥ ಸಂಭಾವನೆ ಕೂಡ ಇರುತ್ತೆ. ಆ ರೀತಿ ರೂಲ್ಸ್ ಕೂಡ ಇದೆ. ಸೊ ವಿದ್ಯಾರ್ಥಿಗಳು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಾದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ಸದ್ಯಕ್ಕೆ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೆಕೆಂಡ್ PUC ಡಿಗ್ರಿ ಈ ಥರ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಮುಂದಿನದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತ್ರ.